ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಅವಿನಾಶ್. ಮಹಾಮಳೆಯಿಂದಾಗಿ ತೊಯ್ದು ತೊಪ್ಪೆ ಆಗಿದ್ದು ಹೇಗೆ? ಕರುನಾಡು ರಾಷ್ಟ್ರಪತಿ ಚುನಾವಣೆಗೆ ಹೇಗಿದೆ ಕಮಲ ಪಡೆಯ ಸಿದ್ಧತೆ? ಇಂದಿನಿಂದ ದೇಶದಲ್ಲಿ ದುನಿಯಾ ದುಬಾರಿ ಆಗ್ತಿರೋದು ಹೇಗೆ ನೋಡೋಣ. ಮಳೆಯಿಂದ ರಾಜ್ಯದಲ್ಲಿ ಉಂಟಾದಂಥ ಅನಾಹುತಗಳು ಏನೇನು? ಎಷ್ಟು ಎಕರೆ ಜಮೀನು ನೀರು ಪಾಲಾಗಿದೆ ಗೊತ್ತಾ? ಇನ್ನು ಕೆಟ್ಟು ಹೋದಂಥ ರಸ್ತೆಗಳಿಂದ ಗ್ರಾಮಸ್ಥರು ಸಿಟ್ಟಿಗೆದ್ದಿದ್ದು ಹೇಗೆ ನೋಡೋಣ. ವರುಣಾಘಾತ ನ್ಯೂಸ್ ಟಾಪ್ನಲ್ಲೇ. ತುಂಗಭದ್ರಾ ಜಲಾಶಯದಿಂದ ನೀರು ರಿಲೀಸ್ ಮಾಡಿರೋದ್ರಿಂದ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಕೃಷಿ ಭೂಮಿ ಜಲಾವೃತವಾಗಿದೆ. ಹೊಸಹಳ್ಳಿಯಲ್ಲಿ 100 ಎಕರೆ ಭೂಮಿ ಮುಳುಗಡೆಯಾಗಿದ್ದು ಭತ್ತ ನಾಟಿ ಮಾಡಿದ ಜಮೀನಿಗೆ ನೀರು ನುಗ್ಗಿದೆ. 1.40 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರೋದ್ರಿಂದ ಭತ್ತ ನಾಟಿ ಮಾಡಿರುವ ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಸದ್ಯ 300ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನೀರು ಆವರಿಸಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗುತ್ತಲೇ ಇದೆ. ಇದರಿಂದ ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ. ಹಾಸನ ತಾಲೂಕಿನ ಗೋರೂರಿನ ಪೇಟೆ ಬೀದಿಯಲ್ಲಿ 5 ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿದೆ. ಅಷ್ಟೇ ಅಲ್ಲ, ಭಾರಿ ಮಳೆಯಿಂದ 8ಕ್ಕೂ ಹೆಚ್ಚು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸದ್ಯ ಮನೆಗೆ ಹಾನಿಯಾಗಿದ್ರಿಂದ ಕುಟುಂಬಸ್ಥರು ಮನೆಯಲ್ಲಿ ಇರೋಕೆ ಆಗದೆ ಹೊರ ಇರೋಕ್ಕೂ ಆಗದೆ ಪರದಾಡ್ತಿದ್ದಾರೆ. ಇನ್ನು ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ರಾಮಾಪುರ ಗ್ರಾಮದ ಬಳಿ ಹಳ್ಳದ ಏರಿ ಒಡೆದು ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದ 100 ಎಕರೆ ಬಾಳೆ, ಭತ್ತದ ಗದ್ದೆಗಳು ನೀರು ಪಾಲಾಗಿವೆ. ಸದ್ಯ ಗದ್ದೆಯಲ್ಲಿ ಕೃಷಿ ಚಟುವಟಿಕೆ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಇತ್ತ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪ್ರವಾಹದಿಂದ ಭತ್ತದ ಗದ್ದೆ, ಬಾಳೆ ತೋಟಗಳು ಜಲಾವೃತವಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ದೇವಘಾಟ್ ಗ್ರಾಮದಲ್ಲಿ ಮಳೆ ಅವಾಂತರ ನಡೆದಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ 1,50,000 ಕ್ಯೂಸೆಕ್ ನೀರು ಬಿಟ್ಟಿದ್ರಿಂದ ಆನೆಗುಂದಿ ಬಳಿ ಭತ್ತದ ಗದ್ದೆ, ಬಾಳೆ ತೋಟಗಳು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಮಲೆನಾಡಿನಲ್ಲಿ ರಣಮಳೆಯ ಅವಾಂತರ ಒಂದೆರಡಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಭಾರಿ ಮಳೆಯಿಂದ ಸಾಗರ ತಾಲೂಕಿನ ಹೊಸಮನೆ ಗ್ರಾಮದಲ್ಲಿ ರಸ್ತೆಗಳಿಗೆ ಹಾನಿಯಾಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಗಳೇ ಹಾಳಾಗಿದ್ರೂ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಲ್ಲ. ಹೀಗಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಗೆ ದಾವಣಗೆರೆಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ನಾಶವಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹಾಗೂ ನ್ಯಾಮತಿ ತಾಲೂಕಿನಲ್ಲಿ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿತ್ತು. ಜಮೀನಿನಲ್ಲಿ ನೀರು ಸಂಗ್ರಹವಾದ ಹಿನ್ನೆಲೆ 80% ಬೆಳೆ ಹಾಳಾಗಿದೆ. ಬೆಳೆಹಾನಿ ಪ್ರದೇಶಕ್ಕೆ ಶಾಸಕ ರೇಣುಕಾಚಾರ್ಯ ಭೇಟಿ ನೀಡಿ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಜಿಲ್ಲಾಡಳಿತ ಜಂಟಿ ಸರ್ವೆಗೆ ಮುಂದಾಗಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರುವ ಕಾರಣ ಆರ್ಟಿಎಸ್ಪಿಎಸ್ ಅಧಿಕಾರಿಗಳ ಟೀಮ್ ಸೇತುವೆ ಮೇಲೆ ಬೀಡು ಬಿಟ್ಟಿದೆ. ಗೇಟ್ ತೆರೆಯಲು ಕೇರಳದ ಈಜು ತಜ್ಞರ ಟೀಮ್ ಎಂಟ್ರಿ ಆಗಿದ್ದು 4 ಎಕ್ಸ್ಪರ್ಟ್ಗಳಿಂದ ನಿರಂತರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮೊಸಳೆಗಳ ಭೀತಿ ಮಧ್ಯೆಯೂ ಜೆಸಿಬಿ ಬಳಸಿಕೊಂಡು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 194 ಗೇಟ್ಗಳ ಪೈಕಿ ಸದ್ಯ 98 ಗೇಟ್ಗಳು ಮಾತ್ರ ಓಪನ್ ಆಗಿದ್ದು ಕಳೆದ 3 ದಿನಗಳಿಂದ ಗೇಟ್ ತೆಗೆಯಲು ಹರಸಾಹಸ ಪಡಲಾಗುತ್ತಿದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ಗಳು ಸ್ಟ್ರಕ್ ಆಗಿರೋದ್ರಿಂದ ಸ್ಥಳೀಯ ರೈತರು ಗರಂ ಆಗಿದ್ದಾರೆ. ಗೇಟ್ ಓಪನ್ ಆಗದೆ ಆಪರೇಷನ್ ಪದೇ ಪದೇ ಫೇಲ್ಯೂರ್ ಆಗ್ತಿದೆ. ಹೀಗಾಗಿ ಅಕ್ಕಪಕ್ಕದ ಜಮೀನು, ಗ್ರಾಮ ಮುಳುಗೋ ಸ್ಥಿತಿ ಸೃಷ್ಟಿಯಾಗಿದೆ. ಸಿಟ್ಟಿಗೆದ್ದ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇದರಿಂದ ಟೆನ್ಷನ್ಗೆ ಒಳಗಾದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇನ್ಚಾರ್ಜ್ ಮಾದೇಶ್ ಎಂಬುವರ ಬಿಪಿ, ಶುಗರ್ ಲೆವೆಲ್ ಏರುಪೇರಾಗಿ ತರಾತುರಿಯಲ್ಲಿ ಸ್ಥಳದಿಂದ ಹೊರಟು ಹೋದ್ರು. ಕುಮದ್ವತಿ ನದಿ ಬರಪೂರ ತುಂಬಿ ಹರಿಯುತ್ತಿರೋದ್ರಿಂದ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಯಲಿವಾಳ ಗ್ರಾಮದ ಬಳಿ ಇರೋ ಚಪ್ಪರದಹಳ್ಳಿ ಯಲಿವಾಳ ಸೇತುವೆ ಮೇಲಿನ ಸಂಚಾರ ಬಂದ್ ಆಗಿದೆ. ಸೇತುವೆ ತುಂಬಿದ್ರು ನೀರಲ್ಲಿ ಓಡಾಡ್ತಾ ಕೆಲವರು ಹುಚ್ಚು ಸಾಹಸವನ್ನ ಮಾಡ್ತಿದ್ರು. ಹೀಗಾಗಿ ಸೇತುವೆ 2 ಬದಿಗೆ ಬ್ಯಾರಿಗೇಡ್ಗಳನ್ನ ಹಾಕಿ ಓಡಾಟಕ್ಕೆ ಪೊಲೀಸರು ಕಡಿವಾಣವನ್ನ ಹಾಕಿದ್ದಾರೆ. ಸೇತುವೆ ಮೇಲೆ ಯಾರು ಓಡಾಡದಂತೆ ತಾಕೀತು ಮಾಡಿದ್ದಾರೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಚಂಡ ಮಳೆಗೆ ಉಂಟಾದಂಥ ಅನಾಹುತಗಳು ಏನೇನು? ಆಸರಿಗಿದ್ದಂಥ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು ಹೇಗೆ? ಇನ್ನು ಶಿರಾಡಿ ಘಾಟ್ನಲ್ಲಿ ವಾಹನಗಳಿಗೆ ಪರ್ಯಾಯ ಮಾರ್ಗ ಮಾಡಿದ್ದು ಹೇಗೆ ನೋಡೋಣ. ದಕ್ಷಿಣ ತಲ್ಲಣ ನ್ಯೂಸ್ ಟಾಪ್ನಲ್ಲೇ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಎಫೆಕ್ಟ್ ಅಂತಿಂತ ಶಾಕ್ ಕೊಟ್ಟಿಲ್ಲ. ವರ್ಷಧಾರಿಯ ಅಬ್ಬರಕ್ಕೆ ಶರಾವತಿ ನದಿ ಉಕ್ಕಿ ಹರಿಯುತ್ತಿದ್ದು, ಪ್ರವಾಹದಿಂದ ಕುಮಟಾದ ಹಿರೇಕಟ್ಟು ಗ್ರಾಮಕ್ಕೆ ಹಳ್ಳದ ನೀರು ನುಗ್ಗಿದೆ. ಇದರಿಂದಾಗಿ 50ಕ್ಕೂ ಮನೆಗಳಿಗೆ ಜಲ ದಿಗ್ಬಂಧನ ಬೆದ್ದಿದೆ. ಜನರಂತೂ ಸೂರಿಲ್ಲದೆ ಪರದಾಡ್ತಿದ್ದಾರೆ. ಆಸರೆಯಾಗಿದ್ದ ಆಶ್ರಯ ಮನೆಗಳು ನೀರಿನಲ್ಲಿ ಮುಳುಗಿದ್ರಿಂದ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೊನ್ನಾವರ ತಾಲೂಕಿನ ಅಣಸಿ ಭಾಗದಲ್ಲಿ ಮಳೆಯ ಹೊಡೆತಕ್ಕೆ ಹೆದ್ದಾರಿಯೇ ಬಾಯ್ಬಿಟ್ಟಿದೆ. ರಸ್ತೆ ಪಕ್ಕದಲ್ಲಿ ದೊಡ್ಡ ಕಂದಕಬೈ ಸೃಷ್ಟಿಯಾಗಿದೆ. ಇದರಿಂದ ವಾಹನ ಸವಾರರು ತೀವ್ರ ಪರದಾಡಿದ್ದು, ವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿದೆ. ಜನರು ಜೀವ ಭಯದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಭಾರಿ ಮಳೆಯಿಂದಾಗಿ ಕಳೆದ ಜುಲೈ 15ರಂದು ಶಿರಾಡಿಘಾಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿತಗೊಂಡ ಪರಿಣಾಮ ಸಂಚಾರ ಬಂದ್ ಮಾಡಲಾಗಿತ್ತು. ಇದೀಗ ಪ್ರಯಾಣಿಕರ ಅನುಕೂಲಕ್ಕಾಗಿ ಶಿರಾಡಿಘಾಟ್ನ ಪರ್ಯಾಯ ಮಾರ್ಗದಲ್ಲಿ ಲಘು ವಾಹನಗಳು ಅಂದ್ರೆ ಕಾರು, ಜೀಪ್, ಟೆಂಪೋ, ಮಿನಿ ವ್ಯಾನ್ ಮತ್ತು ಆಂಬ್ಯುಲೆನ್ಸ್ಗಳು ಏಕಮುಖವಾಗಿ ಚಲಿಸಲು ಅನುಮತಿ ನೀಡಲಾಗಿದೆ. ಸಕಲೇಶಪುರ, ಆನೆಮಹಲ್, ಕ್ಯಾನಹಳಹಳ್ಳಿ, ಚಿನ್ನಹಳ್ಳಿ, ಕಡಗರಹಳ್ಳಿ ಮಾರ್ಗದಲ್ಲಿ ಮಾರನಹಳ್ಳಿಯಿಂದ ಮಂಗಳೂರಿಗೆ ತಲುಪಬಹುದಾಗಿದೆ. ನಿನ್ನೆ ಭಾನುವಾರದ ಹಿನ್ನೆಲೆ ಕರುನಾಡಿನ ಸಿರಿ ಜೋಗದ ಸೊಬಗು ಸವಿಯಲು ಪ್ರವಾಸಿಗರು ಮುಗಿಬಿದ್ದಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಧುಮ್ಮಿಕ್ಕಿತ್ತಿದ್ದು, ಫಾಲ್ಸ್ ನೋಡಲು ಬಂದ ಪ್ರವಾಸಿಗರು ಎಂಟ್ರಿ ಗೇಟ್ ಬಳಿ ನೂಕುನುಗ್ಗಲು ನಡೆಸಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಪ್ರವಾಸಿಗರ ದಂಡು ನಿಯಂತ್ರಿಸಲು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗುತ್ತಲೇ ಇದೆ. ಇದರಿಂದ ಒಂದೇ ಗ್ರಾಮದಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ. ಹಾಸನ ತಾಲೂಕಿನ ಗುರೂರಿನ ಪೇಟೆ ಬೀದಿಯಲ್ಲಿ 5 ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿದೆ. ಇಷ್ಟೇ ಅಲ್ಲ, ಭಾರಿ ಮಳೆಯಿಂದ 8ಕ್ಕೂ ಹೆಚ್ಚು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಸದ್ಯ ಮನೆಗೆ ಹಾನಿಯಾಗಿದ್ರಿಂದ ಕುಟುಂಬಸ್ಥರು ಮನೆಯಲ್ಲಿ ಇರೋಕೆ ಆಗದೆ, ಹೊರ ಇರೋಕೆ ಆಗದೆ ಪರದಾಡ್ತಿದ್ದಾರೆ. ರಣಮಳೆಯಿಂದ ತತ್ತರಿಸಿ ಹೋಗಿರೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ನಡೀತಿದೆ. ನಿನ್ನೆ ಕೂಡ ಮಳೆಗೆ ಮನೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹುಣಿದಹಳ್ಳಿಯಲ್ಲಿ ಹಂಚಿನ ಮನೆ ನೆಲಕಚ್ಚಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಮಣ್ಣು ಪಾಲಾಗಿದೆ. ಹಾಸನದಲ್ಲಿ ಮಳೆ ಕಡಿಮೆಯಾದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಲಘು ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಶಿರಾಡಿಘಾಟ್ನಲ್ಲಿ ಪರ್ಯಾಯ ಮಾರ್ಗದಲ್ಲಿ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಲು ಲಘು ವಾಹನಗಳಿಗೆ ಅವಕಾಶ ನೀಡಲಾಗಿದ್ದು, ಕಾರು, ಜೀಪ್, ಟೆಂಪೋ, ಮಿನಿ ವ್ಯಾನ್, ಆಂಬ್ಯುಲೆನ್ಸ್ ವಾಹನಗಳಿಗೆ ಸಕಲೇಶಪುರ, ಆನೆಮಹಲ್, ಕ್ಯಾನಹಳಹಳ್ಳಿ, ಚಿನ್ನಹಳ್ಳಿ, ಕಡಗರಹಳ್ಳಿ ಮೂಲಕ ಮಂಗಳೂರಿಗೆ ಹೋಗಲು ಅನುಮತಿ ನೀಡಲಾಗಿದ್ದು, ಹಾಸನ ಡಿಸಿ ಗಿರೀಶ್ ಆದೇಶವನ್ನು ಹೊರಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಂತಹ ಗ್ರಾಹಕರಿಗೆ ಜಿಎಸ್ಟಿ ಬರೆ. ಹಿಂದಿನಿಂದ ಮೊಸರು, ಲಸ್ಸಿ ಮೇಲೂ ಕೂಡ ತೆರಿಗೆ. ಕೇಂದ್ರ ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಕಿಡಿಕಾರಿದ್ದು ಯಾಕೆ? ನೋಡೋಣ ದುಬಾರಿ ದುನಿಯಾ ನ್ಯೂಸ್ ಟಾಪ್ನಲ್ಲೇ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ಬೇಸತ್ತಿದ್ದ ಜನಸಾಮಾನ್ಯನಿಗೆ ಕೊಂಚ ರಿಲ್ಯಾಕ್ಸ್ ಆಗುತ್ತಿದೆ ಅನ್ನುವಷ್ಟರಲ್ಲಿ ಕೇಂದ್ರ ಸರ್ಕಾರ ಗಾಯದ ಮೇಲೆ ಬರೆ ಎಳೆದಿದೆ. ಬೆಲೆ ಇಳಿಕೆಯನ್ನ ಶ್ರೀಸಾಮಾನ್ಯರು ಅನುಭವಿಸುವಷ್ಟರಲ್ಲಿ ಮತ್ತೆ ದರ ಸಿಡಿಲು ಬಡಿದಿದ್ದು, ಅಗತ್ಯ ವಸ್ತುಗಳು, ಆಹಾರ ವಸ್ತುಗಳ ಮೇಲೆ ಜಿಎಸ್ಟಿ ಬರೆ ಬೀಳ್ತಿದೆ. ಹೀಗಾಗಿ ಹಿಂದಿನಿಂದ ದುನಿಯಾ ಮತ್ತಷ್ಟು ದುಬಾರಿಯಾಗಲಿದೆ. ಇಂದಿನಿಂದ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಲಿದೆ. ಯಾಕಂದ್ರೆ ಮೊಸರು, ಮಜ್ಜಿಗೆ ಮತ್ತು ಲಸ್ಸಿ ಮೇಲೆ 5% ಜಿಎಸ್ಟಿ ತಂದಿದೆ. ಇದರಿಂದ ಇಂದಿನಿಂದಲೇ ಹೊಸ ದರದಲ್ಲಿ ನಂದಿನಿ ಉತ್ಪನ್ನಗಳು ಮಾರಾಟ ಆಗಲಿದೆ. ಹಾಲಿನ ದರದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಆದ್ರೆ ಮೊಸರು 1 ರಿಂದ 3 ರೂಪಾಯಿವರೆಗೆ ಬೆಲೆ ಏರಿಕೆಯಾಗಲಿದೆ. ಜಿಎಸ್ಟಿ ಟ್ಯಾಕ್ಸ್ನಲ್ಲಿ ಎಳನೀರಿನ ಮೇಲೂ 12% ತೆರಿಗೆ ವಿಧಿಸಲಾಗಿದೆ. ಕಳೆದ ತಿಂಗಳು ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಆಹಾರ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲು ನಿರ್ಧರಿಸಲಾಗಿದೆ. ಇಂದಿನಿಂದ ಪ್ಯಾಕಿಂಗ್ ಮಾಡಿದ ಆಹಾರ ವಸ್ತುಗಳ ಮೇಲೆ ತೆರಿಗೆ ವಿಧಿಸಲಾಗುತ್ತಿದ್ದು, ಮೀನು, ಮಾಂಸ, ಒಣಗಿಸಿದ ತರಕಾರಿ, ಜೇನುತುಪ್ಪದ ಬೆಲೆ ದುಬಾರಿಯಾಗಲಿದೆ. ಅಲ್ಲದೆ ತುಪ್ಪ, ಮೊಸರು, ಮಜ್ಜಿಗೆ, ಲಸ್ಸಿ, ಪನ್ನೀರ್, ಬೆಲ್ಲ ಸೇರಿದಂತೆ ಅಕ್ಕಿ, ಗೋಧಿ ಬೆಲೆ 5% ಏರಿಕೆಯಾಗಲಿದೆ. ಹಾಗೆಯೇ ಎಳನೀರಿನ ಮೇಲೆ ಬರೋಬ್ಬರಿ 12% ತೆರಿಗೆ ಹಾಕಲಾಗ್ತಿದೆ. ಇನ್ನು ಎಲ್ಇಡಿ ಬಲ್ಬ್,
ಲ್ಯಾಂಪ್ಗಳ ಮೇಲೂ 18% ಜಿಎಸ್ಟಿ ವಿಧಿಸಲಾಗಿದೆ. ಅಲ್ಲದೆ ಆಸ್ಪತ್ರೆಯಲ್ಲಿ 5,000 ರೂಪಾಯಿ ಮೇಲ್ಪಟ್ಟ ಸ್ಪೆಷಲ್ ವಾರ್ಡ್ಗೂ 5% ತೆರಿಗೆ ಬೀಳಲಿದೆ. ಇನ್ನು ಚೆಕ್ ಬುಕ್ ಚಾರ್ಜ್ ಕೂಡ 18% ಹೆಚ್ಚಳವಾಗಿದೆ. ಇನ್ನು 1,000 ರೂಪಾಯಿ ಒಳಗಿನ ಹೋಟೆಲ್ ರೂಮ್ಗಳಿಗೂ 12% ಜಿಎಸ್ಟಿ ಇರಲಿದೆ. ಇನ್ನುಳಿದಂತೆ ಸೋಲಾರ್ ವಾಟರ್ ಹೀಟರ್ 12% ಏರಿಕೆಯಾಗಿದ್ರೆ ಇಂಕ್ ಮೇಲೆ 18% ವಿಧಿಸಲಾಗ್ತಿದೆ. ಚರ್ಮದ ಉತ್ಪನ್ನ, ಟೈಲರಿಂಗ್, ಜವಳಿ ಸೇವೆ, ಬಾಡಿಗೆ ರೂಮ್ ನೀಡುವ ಧಾರ್ಮಿಕ ಕೇಂದ್ರಗಳು, ಬಾಡಿಗೆ ವಿಧಿಸುವ ವಾಣಿಜ್ಯ ಕೇಂದ್ರಗಳಿಗೂ ಟ್ಯಾಕ್ಸ್ ಹೊರೆ ಬೀಳುತ್ತಿದೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಇನ್ನು ಜಿಎಸ್ಟಿಯಿಂದಾಗಿ ಹೋಟೆಲ್ ಉದ್ಯಮದವರು ಕಂಗಾಲಾಗಿದ್ದಾರೆ. ಇನ್ನೊಂದ್ ಕಡೆ ಆಹಾರ ವಸ್ತುಗಳ ಮಾರಾಟಗಾರರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಂಕಷ್ಟದ ಸಮಯದಲ್ಲೂ ಬಡಜನರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಜಿಎಸ್ಟಿ ಹೊರೆಯಿಂದ ಉಂಟಾಗಿರುವ ಕೊರೆತವನ್ನ ಭರ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ದರಗಳನ್ನ ಪರಿಷ್ಕರಿಸಲಾಗಿದೆ. ಇದರಿಂದ ಎಂಎಫ್ಗೆ ಯಾವುದೇ ರೀತಿಯ ಹೆಚ್ಚಿನ ಆದಾಯ ದೊರೆಯುವುದಿಲ್ಲ. ಸಾಮಾನ್ಯ ಗ್ರಾಹಕರಿಗೂ ಹೊರೆಯಾಗದ ರೀತಿಯಲ್ಲಿ ದರಗಳನ್ನ ಪರಿಷ್ಕರಿಸಲಾಗಿದೆ. ಇದು ಕೇವಲ ಪರಿಹಾರ ರೂಪದ ದರ ಪರಿಷ್ಕರಣೆ ಅಂತ ಎಂಎಫ್ ಅಧಿಕಾರಿಗಳು ಪ್ರತಿಪಾದಿಸಿದ್ದಾರೆ. ಎಲ್ಇಡಿ ಬಲ್ಬ್, ಎಲ್ಇಡಿ ಲ್ಯಾಂಪ್, ಸೋಲಾರ್ ವಾಟರ್ ಹೀಟರ್, ಮುದ್ರಕ ಇಂಕ್, ನಿತ್ಯ 1,000 ರೂಪಾಯಿಗಿಂತ ಕಡಿಮೆ ಇರೋ ಹೋಟೆಲ್ ರೂಮ್ಗೂ 12% ಜಿಎಸ್ಟಿ ಜಾರಿ ಮಾಡಲಾಗಿದೆ. ಚೆಕ್ ಬುಕ್, ಚರ್ಮದ ಉತ್ಪನ್ನ, ಟೈಲರಿಂಗ್, ಜವಳಿ ಸೇವೆ, ಅಂಚೆ ಇಲಾಖೆ ಬುಕ್ ಪೋಸ್ಟ್ಗಳಿಗೂ ನಿತ್ಯ 5,000 ರೂಪಾಯಿ ಹೆಚ್ಚು ಶುಲ್ಕ ಇರೋ ಆಸ್ಪತ್ರೆ ಸ್ಪೆಷಲ್ ವಾರ್ಡ್ಗೂ 5% ಜಿಎಸ್ಟಿ ಜಾರಿ ಮಾಡಲಾಗಿದೆ. ನಿತ್ಯ 5,000ಕ್ಕಿಂತ ಹೆಚ್ಚಿನ ಬಾಡಿಗೆ ವಿಧಿಸೋ ಧಾರ್ಮಿಕ ಕೇಂದ್ರಗಳು, ಮಾಸಿಕ 2,500ಕ್ಕೂ ಬಾಡಿಗೆ ವಿಧಿಸೋ ವಾಣಿಜ್ಯ ಕೇಂದ್ರಗಳಿಗೂ ಜಿಎಸ್ಟಿ ಜಾರಿಯಾಗಿದೆ. ಇಂದಿನಿಂದ ಕೇಂದ್ರದ ನೂತನ ಜಿಎಸ್ಟಿ ನೀತಿ ಜಾರಿಯಾಗ್ತಿದ್ದು, ಬೃಹತ್ ಬೆಂಗಳೂರು ಹೋಟೆಲ್ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಕಡಿಮೆ ಬಾಡಿಗೆ ಇರುವ ಹೋಟೆಲ್ಗಳಿಗೆ ಇದು ದೊಡ್ಡ ಹೊರೆಯಾಗಿದೆ. 1,000 ರೂಪಾಯಿಗಿಂತ ಕಡಿಮೆ ಬಾಡಿಗೆಯುಳ್ಳ ಹೋಟೆಲ್ಗೆ ಹೊರೆಯಾಗಿದ್ದು, ಕೇಂದ್ರ ತೆಗೆದುಕೊಂಡಿರುವ ಈ ನಿರ್ಧಾರ ಅವೈಜ್ಞಾನಿಕವಾಗಿದ್ದು, ದವಸ ಧಾನ್ಯ ವ್ಯಾಪಾರದ ಮೇಲೂ ದೊಡ್ಡ ಹೊರೆಯಾಗಲಿದೆ. ಮಧ್ಯಮ ವರ್ಗ, ವಿದ್ಯಾರ್ಥಿಗಳು, ಪ್ರಯಾಣಿಕರಿಗೂ ತೊಂದರೆಯಾಗಲಿದೆ. ಜಿಎಸ್ಟಿ ನಿರ್ಧಾರವನ್ನ ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ9 ಜೊತೆ ಮಾತನಾಡಿದ ಪಿಸಿ ರಾವ್ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿ ನಾಯಕರ ತಯಾರಿ ಹೇಗಿದೆ? ಈದ್ಗಾ ಮೈದಾನಕ್ಕೆ ಡೆಡ್ಲೈನ್ ಕೊಟ್ಟಿದ್ದು ಯಾರು? ಇನ್ನು ಈದ್ಗಾ ಮೈದಾನದ ಬಳಿಕ ಶುರುವಾದಂತಹ ಹೊಸ ಹೋರಾಟ ಯಾವುದು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲೇ. ಭಾರತದ 15ನೇ ರಾಷ್ಟ್ರಪತಿ ಆಯ್ಕೆಗೆ ಇಂದು ಚುನಾವಣೆ ನಡೆಯಲಿದೆ. 4,800 ಚುನಾಯಿತ ಸಂಸದರು ಮತ್ತು ಶಾಸಕರು ಮತದಾನ ಮಾಡಲಿದ್ದು, ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಲಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು, ವಿಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಚುನಾವಣೆ ಕಣದಲ್ಲಿದ್ದಾರೆ. ಸಂಸತ್ ಭವನ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಮತದಾನ ನಡೆಯಲಿದ್ದು, ಇದಕ್ಕಾಗಿ ಮತಗಟ್ಟೆಗಳು ಈಗಾಗಲೇ ಗಮ್ಯ ಸ್ಥಾನಗಳನ್ನ ತಲುಪಿವೆ. ಇಂದು ರಾಷ್ಟ್ರಪತಿ ಚುನಾವಣೆ ಇದ್ದು, ನಿನ್ನೆಯಿಂದಲೇ ಬಿಜೆಪಿ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿರುವಂತಹ ಬಿಜೆಪಿಯ ಸಚಿವರು, ಶಾಸಕರು ಇಂದು ಬೆಳಗ್ಗೆ 9:30ಕ್ಕೆ ಹೋಟೆಲ್ನಿಂದ ಪ್ರಯಾಣ ಬೆಳೆಸಲಿದ್ದಾರೆ. ಬಸ್ನಲ್ಲಿ ವಿಧಾನಸೌಧಕ್ಕೆ ತೆರಳಲಿರುವಂತಹ ಬಿಜೆಪಿಯ ಶಾಸಕರು ಬಳಿಕ ಮತದಾನ ಮಾಡಲಿದ್ದಾರೆ. ಶಾಸಕರ ಜೊತೆ ಬಸ್ನಲ್ಲೇ ಸಿಎಂ ಬೊಮ್ಮಾಯಿ ಕೂಡ ತೆರಳಲಿದ್ದಾರೆ. ಈದ್ಗಾ ವಿವಾದದ ಕಿಚ್ಚು ತಾರಕಕ್ಕೇರಿದೆ. ಜುಲೈ 31ರೊಳಗೆ ಈದ್ಗಾ ಮೈದಾನ ಸರ್ಕಾರದ ಸ್ವತ್ತೆಂದು ಘೋಷಿಸಬೇಕೆಂದು ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ರುಕ್ಮಾಂಗದ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೈದಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ್ ಹೆಸರಿಡಬೇಕು. ಚಾಮರಾಜಪೇಟೆ ಬಂದ್ ಮಾಡಿದ್ರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಸಹಿ ಸಂಗ್ರಹಿಸಿ ಪ್ರಧಾನಮಂತ್ರಿಗೆ ಒಂದು ಪ್ರತಿ ಕಳಿಸುತ್ತೇವೆ ಎಂದು ಹೇಳಿದ್ದಾರೆ. ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ವಿವಾದ ಬೆನ್ನಲ್ಲೇ ಈಗ ಸ್ಮಶಾನಕ್ಕಾಗಿ ಹೋರಾಟ ಶುರುವಾಗಿದೆ. ಜೆಜೆನಗರದ ಪಾಲಿಕೆ ಸೌಧದ ಮುಂದೆ ಎಎಪಿ ಪ್ರತಿಭಟನೆ ಮಾಡಿ ಹಿಂದೂ ರುದ್ರಭೂಮಿಯಲ್ಲಿ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಬಿಬಿಎಂಪಿ ದಾಖಲೆಗಳಲ್ಲಿ ಇದು ಸ್ಮಶಾನ ಎಂದು ಉಲ್ಲೇಖ ಆಗಿದೆ. ದಾಖಲೆ ಇದ್ರೂ ಕೂಡ ಪಾಲಿಕೆ ಸೌಧ ನಿರ್ಮಾಣ ಮಾಡಿದೆ. ಅನಧಿಕೃತವಾಗಿ ನಿರ್ಮಾಣವಾಗಿರುವಂತಹ ಕಟ್ಟಡ ತೆರವಾಗಬೇಕು. ಹಿಂದೂಗಳಿಗೆ ಇರುವ ರುದ್ರಭೂಮಿಯನ್ನ ಹಾಗೆ ಉಳಿಸಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ.
ಸಿದ್ದರಾಮಯ್ಯಗೆ ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ನೋವು ಬಿಟ್ಟು ಬಿಡದೆ ಕಾಡ್ತಿದೆ. ಮೈಸೂರಿಗೆ ಬಂದಾಗಲೆಲ್ಲ ಈ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದ ಸಿದ್ದು ಇನ್ಯಾವತ್ತೂ ಚಾಮುಂಡೇಶ್ವರಿ ಕಡೆ ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಬೇಕೆಂದು ಕೆಲವರು ಕೂಗಾಡಿದ್ರು. ಈ ವೇಳೆ ಗರಂ ಆದ ಸಿದ್ದು ನಾನು ಇನ್ಯಾವತ್ತೂ ಚಾಮುಂಡೇಶ್ವರಿ ಕಡೆ ತಲೆ ಹಾಕಲ್ಲ ಅನ್ನೋ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದ್ರು. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಹೂವಿನ ಹಡಗಲಿಯ ರೈತರ 100 ಎಕರೆ ಜಮೀನುಗಳು ಜಲಾವೃತವಾಗಿವೆ. ಭತ್ತ ನಾಟಿ ಮಾಡಿದ ಜಮೀನಿಗೆ ನುಗ್ಗಿದಂತ ತುಂಗಭದ್ರಾ ನದಿ ನೀರು ಅವಾಂತರ ಸೃಷ್ಟಿ ಮಾಡಿದೆ. 1.40 ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದ್ದು ರೈತರ ಆತಂಕ ಹೆಚ್ಚಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಎಕರೆ ಭತ್ತ ಜಲಾವೃತವಾಗಿದೆ. ಅಪಾಯವನ್ನು ಲೆಕ್ಕಿಸದೆ ಕೃಷ್ಣಾ ನದಿ ತೀರದಲ್ಲಿ ಸಾರ್ವಜನಿಕರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದು ಕಾಟಾಚಾರಕ್ಕೆ ಕಟ್ಟೆಚ್ಚರ ಎನ್ನುತ್ತಿರುವಂತಹ ಜಿಲ್ಲಾಡಳಿತಕ್ಕೆ ಛೀಮಾರಿ ಹಾಕಲಾಗಿದೆ. ನದಿ ಪಾತ್ರದಲ್ಲಿ ಕಟ್ಟೆಚ್ಚರವೆಂದು ಜಿಲ್ಲಾಡಳಿತ ಹೇಳ್ತಾ ಇದೆ. ಆದರೆ ಯಾವುದೇ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿಲ್ಲ. ನಿನ್ನೆಯಷ್ಟೇ ಮೀನು ಹಿಡಿಯಲು ಹೋದ ವ್ಯಕ್ತಿಯೊಬ್ಬ ನದಿಯಲ್ಲಿ ಮುಳುಗಿ ಹೋಗಿದ್ದ. ಅಲ್ಲದೆ ನದಿಯಲ್ಲಿ ನೀರು ಹೆಚ್ಚಾದಂತಹ ಪರಿಣಾಮ ನದಿಗೆ ಅಡ್ಡಲಾಗಿರುವ ಸೇತುವೆ ಮೇಲೆ ನಿಂತು ಜನರು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ. ಕೂಡಲೇ ಕ್ರಮ ವಹಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ಆತಂಕ ಹೆಚ್ಚಿಸಿದೆ. ಟಿಬಿ ಡ್ಯಾಂನ 3 ಕ್ರಸ್ಟ್ ಗೇಟ್ಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ನದಿಗೆ ನೀರು ಹರಿಸಲು ಅಡಚಣೆ ಉಂಟಾಗಿದೆ. ಕ್ರಸ್ಟ್ ಗೇಟ್ 1, 2 ಮತ್ತು 3ರಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಉಳಿದ 30 ಗೇಟ್ಗಳ ಮೂಲಕ ನೀರು ಹರಿಸಲಾಗುತ್ತಿದೆ. ಜಲಾಶಯದ ಒಳಹರಿವು ಹೆಚ್ಚುತ್ತಿರುವಂತಹ ಹಿನ್ನೆಲೆ 1.5 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗುತ್ತಿದೆ. ಗೋವಾದಿಂದ ರಾಜ್ಯಕ್ಕೆ ತರುತ್ತಿದ್ದ ಮದ್ಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಚಿಕ್ಕೋಡಿ ಪೊಲೀಸರು 880 ಬಾಕ್ಸ್ನಲ್ಲಿ ವಿವಿಧ ರೀತಿಯ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತನೂರು ಗೇಟ್ ಬಳಿ KA25C5844 ನಂಬರ್ನ ಲಾರಿಯಲ್ಲಿ ಸುಮಾರು 18.30 ಲಕ್ಷ ಮೌಲ್ಯದ ಅಕ್ರಮ ಮದ್ಯ ಸಾಗಾಟ ಮಾಡಲಾಗುತ್ತಿತ್ತು. ಬಸವರಾಜ್ ಡಿಂಪಲಕುಂಪಿ ಎಂಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನವೆಂಬರ್ 11, 12 ಮತ್ತು 13ರಂದು ಹಾವೇರಿಯಲ್ಲಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಕಸಾಪ ನಿರ್ಧಾರ ಮಾಡಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ನವೆಂಬರ್ 11ರಂದು ಕನಕದಾಸರ ಜಯಂತಿ ಇದ್ದು ಕನಕದಾಸರ ಜಯಂತಿಯಂದೇ ಸಮ್ಮೇಳನ ಆರಂಭಿಸಲು ಒಮ್ಮತದ ಅಭಿಪ್ರಾಯ ಕೇಳಿಬಂದಿದೆ. ಸರ್ಕಾರದಿಂದ ಕೆಲವೇ ದಿನಗಳಲ್ಲಿ ಅಧಿಕೃತ ದಿನಾಂಕ ಘೋಷಣೆ ಆಗಲಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ. 60% ಮತ ಮುರ್ಮುಗೆ ಬರಲಿದೆಯಾ? ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಶುರು. ವಿಪಕ್ಷಗಳ ತಯಾರಿ ಹೇಗಿದೆ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಭಾರತದ 15ನೇ ರಾಷ್ಟ್ರಪತಿ ಆಯ್ಕೆಗೆ ಇಂದು ಚುನಾವಣೆ ನಡೆಯಲಿದೆ. 4800 ಚುನಾಯಿತ ಸಂಸದರು ಮತ್ತು ಶಾಸಕರು ಮತದಾನ ಮಾಡಲಿದ್ದು ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಲಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು, ವಿಪಕ್ಷಗಳ ಅಭ್ಯರ್ಥಿಯಾಗಿ ಯಶವಂತ್ ಸಿನ್ಹಾ ಚುನಾವಣೆ ಕಣದಲ್ಲಿದ್ದಾರೆ. ಸಂಸತ್ ಭವನ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಮತದಾನ ನಡೆಯಲಿದ್ದು ಇದಕ್ಕಾಗಿ ಮತಗಟ್ಟೆಗಳು ಈಗಾಗಲೇ ಗಮ್ಯ ಸ್ಥಾನಗಳನ್ನು ತಲುಪಿವೆ. ಜುಲೈ 21ರಂದು ಸಂಸತ್ ಭವನದಲ್ಲಿ ಮತ ಎಣಿಕೆ ನಡೆಯಲಿದ್ದು ಜುಲೈ 25ರಂದು ಮುಂದಿನ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು 60% ಮತಗಳನ್ನು ಪಡೆಯುವ ನಿರೀಕ್ಷೆ ಇದೆ. ಎನ್ಡಿಎ ಜೊತೆಗೆ ಬುಡಕಟ್ಟು ಮಹಿಳೆ ಎನ್ನುವ ಕಾರಣಕ್ಕೆ ಪ್ರಾದೇಶಿಕ ಪಕ್ಷಗಳಾದ ಬಿಜೆಡಿ, ವೈಎಸ್ಆರ್ಸಿಪಿ, ಬಿಎಸ್ಪಿ, ಎಐಎಡಿಎಂಕೆ, ಟಿಡಿಪಿ, ಜೆಡಿಎಸ್, ಶಿರೋಮಣಿ ಅಕಾಲಿದಳ, ಶಿವಸೇನೆ ಬೆಂಬಲ ನೀಡಿವೆ. ಒಟ್ಟು 10,86,431 ಮತಗಳ ಪೈಕಿ ವಿವಿಧ ಪ್ರಾದೇಶಿಕ ಪಕ್ಷಗಳ ಬೆಂಬಲದ ನಂತರ ಎನ್ಡಿಎ ಅಭ್ಯರ್ಥಿ ಪರ 6.67 ಲಕ್ಷಕ್ಕೂ ಹೆಚ್ಚು ಮತಗಳಿದ್ದು ಬಹುತೇಕ ಮುರ್ಮು ಬುಡಕಟ್ಟು ಹಿನ್ನೆಲೆಯ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲಿದ್ದಾರೆ. ಉಪರಾಷ್ಟ್ರಪತಿ ಚುನಾವಣೆಗೆ ಅಭ್ಯರ್ಥಿಯಾಗಿರೋ ಜಗದೀಪ್ ಧನ್ಕರ್ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆಯನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಂಗೀಕಾರ ಮಾಡಿದ್ದಾರೆ. ಗವರ್ನರ್ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ನೀಡಿದ್ರಿಂದಾಗಿ ಮಣಿಪುರದ ರಾಜ್ಯಪಾಲ ಲಾ ಗಣೇಶನ್ರಿಗೆ ಹೆಚ್ಚುವರಿ ಹೊಣೆ ನೀಡಲಾಗಿದೆ. ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗಲಿದೆ. ಆಗಸ್ಟ್ 12ರವರೆಗೂ ಅಧಿವೇಶನ ನಡೆಯಲಿದ್ದು ಒಟ್ಟು 17 ದಿನಗಳವರೆಗೂ ಕಲಾಪಗಳು ನಡೆಯಲಿದೆ. ಈ ಬಾರಿ ಅಧಿವೇಶನದಲ್ಲಿ 29 ಮಸೂದೆಗಳು ಮಂಡನೆಯಾಗುವ ನಿರೀಕ್ಷೆಗಳಿವೆ. ವನ್ಯಜೀವಿ ರಕ್ಷಣೆ ತಿದ್ದುಪಡಿ ಮಸೂದೆ 2021, ಆಂಟಿ ಮ್ಯಾರಿಟೈಮ್ ಪೈರಸಿ ಬಿಲ್ 2019, ಬಹುರಾಜ್ಯ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ 2022,
ದಿವಾಳಿತನ ಮತ್ತು ದಿವಾಳಿತನ ಕೋಡ್ ತಿದ್ದುಪಡಿ ಮಸೂದೆ 2022, ನಿಯತಕಾಲಿಕೆಗಳ ಪತ್ರಿಕಾ ಮತ್ತು ನೋಂದಣಿ ಮಸೂದೆ 2022 ಸೇರಿ ಹಲವು ಮಸೂದೆಗಳು ಮಂಡನೆಯಾಗಲಿದೆ. ಈ ಬಾರಿಯ ಅಧಿವೇಶನದಲ್ಲಿ ಜಿಎಸ್ಟಿ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಲು ವಿಪಕ್ಷಗಳು ಸಿದ್ಧವಾಗಿದ್ದ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲು ನಿರಾಕರಿಸಿರುವುದು ಮತ್ತು ಅಸಂಸದೀಯ ಪದಗಳ ಹೆಸರಿನಲ್ಲಿ ಪ್ರಮುಖ ಪದಗಳ ರದ್ದನ್ನ ಮುಂದಿಟ್ಟುಕೊಂಡು ಹೋರಾಟ ನಡೆಸುವ ಸಾಧ್ಯತೆ ಇದೆ. ಈ ನಡುವೆ ವಿಪಕ್ಷಗಳ ಎಲ್ಲ ಸವಾಲುಗಳನ್ನು ಎದುರಿಸಲು ಆಡಳಿತ ಪಕ್ಷವು ಸನ್ನದ್ಧವಾಗಿದೆ. ರಾಷ್ಟ್ರಪತಿ ಆಯ್ಕೆ ಚುನಾವಣೆಗೆ ಬಿಜೆಪಿ ನಾಯಕರ ರಣತಂತ್ರ ಹೇಗಿದೆ? ಈದ್ಗಾ ಮೈದಾನಕ್ಕಾಗಿ ಹಿಂದೂ ಸಂಘಟನೆಗಳ ಹೋರಾಟ ಹೇಗಿದೆ? ಸ್ಮಶಾನಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇರೋದಾದ್ರೂ ಎಲ್ಲಿ ಅಂತ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ನಲ್ಲಿ. ಇಂದು ರಾಷ್ಟ್ರಪತಿ ಚುನಾವಣೆ ಇದ್ದು ನಿನ್ನೆಯಿಂದಲೇ ಬಿಜೆಪಿ ನಾಯಕರು ರಣತಂತ್ರ ರೂಪಿಸಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿರುವ ಬಿಜೆಪಿ ಸಚಿವರು, ಶಾಸಕರು ಇಂದು ಬೆಳಗ್ಗೆ 9:30ಕ್ಕೆ ಹೋಟೆಲ್ನಿಂದ ಪ್ರಯಾಣ ಬೆಳೆಸಲಿದ್ದಾರೆ. ಬಸ್ನಲ್ಲಿ ವಿಧಾನಸೌಧಕ್ಕೆ ತೆರಳಲಿರೋ ಬಿಜೆಪಿ ಶಾಸಕರು ಬಳಿಕ ಮತದಾನ ಮಾಡಲಿದ್ದಾರೆ. ಶಾಸಕರ ಜೊತೆ ಬಸ್ನಲ್ಲಿ ಸಿಎಂ ಬೊಮ್ಮಾಯಿ ಕೂಡ ತೆರಳಲಿದ್ದಾರೆ. ಈದ್ಗಾ ವಿವಾದದ ಕಿಚ್ಚು ತಾರಕಕ್ಕೇರಿದೆ. ಜುಲೈ 31ರೊಳಗೆ ಈದ್ಗಾ ಮೈದಾನ ಸರ್ಕಾರದ ಸೊತ್ತೆಂದು ಘೋಷಿಸುವಂತೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ರುಕ್ಮಾಂಗದ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೈದಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರ್ ಹೆಸರಿಡಬೇಕು. ಚಾಮರಾಜಪೇಟೆ ಬಂದ್ ಮಾಡಿದ್ರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಸಹಿ ಸಂಗ್ರಹಿಸಿ ಪ್ರಧಾನಮಂತ್ರಿಗೆ ಒಂದು ಪ್ರತಿ ಕಳುಹಿಸುತ್ತೇನೆ ಅಂತ ತಿಳಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ವಿವಾದ ಬೆನ್ನಲ್ಲೇ ಈಗ ಸ್ಮಶಾನಕ್ಕಾಗಿ ಹೋರಾಟ ಶುರುವಾಗಿದೆ. ಜೆಜಿಆರ್ ನಗರದ ಪಾಲಿಕೆ ಸೌಧ ಮುಂದೆ ಎಎಪಿ ಪ್ರತಿಭಟನೆ ಮಾಡಿ ಹಿಂದೂ ರುದ್ರಭೂಮಿಯಲ್ಲಿ ಪಾಲಿಕೆ ಸೌಧ ನಿರ್ಮಾಣ ಮಾಡಿದ್ದ. ಬಿಬಿಎಂಪಿ ದಾಖಲೆಗಳಲ್ಲಿ ಇದು ಸ್ಮಶಾನ ಎಂದು ಉಲ್ಲೇಖ ಆಗಿದೆ. ದಾಖಲೆ ಇದ್ರೂ ಪಾಲಿಕೆ ಸೌಧ ನಿರ್ಮಾಣ ಮಾಡಿದ್ದ. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡ ತೆರವಾಗಬೇಕು. ಹಿಂದೂಗಳಿಗೆ ಇರುವ ರುದ್ರಭೂಮಿಯನ್ನ ಹಾಗೆ ಉಳಿಸಿ ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ವಂಚನೆ ಪ್ರಕರಣ ಕೇಳಿಬಂದಿದೆ. ಸಿರಿ ವೈಭವ ಪತ್ತಿನ ನಿಯಮಿತ ಸಹಕಾರಿ ಸಂಘ ಮಹಾಮೋಸ ಮಾಡಿದೆಯಂತೆ. ಉತ್ತರಹಳ್ಳಿ, ಆರ್ಆರ್ ನಗರ, ಬಿಳೇಕಳ್ಳಿ ಹಾಗೂ ಬಸವೇಶ್ವರ ನಗರಗಳಲ್ಲಿ ಬ್ರಾಂಚ್ ಓಪನ್ ಮಾಡಿದ್ರು. ಈ 4 ಬ್ರಾಂಚ್ಗಳ ಮೂಲಕ 2,000 ಹೂಡಿಕೆದಾರರಿದ್ದು ಮಹಾಮೋಸ ಮಾಡಿದ್ದಾರಂತೆ. ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊಸೈಟಿ ಅಧ್ಯಕ್ಷೆ ನಾಗವಲ್ಲಿ ಮತ್ತು ಆಕೆಯ ಪತಿ ರಾಜೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ನವರಿಗೆ ಸಂವಿಧಾನಬದ್ಧ ಸಂಸ್ಥೆಗಳ ಮೇಲೆ ಗೌರವ ಇಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಅವ್ಯವಹಾರ ಆಗಿದ್ದಕ್ಕೆ ನೋಟಿಸ್ ನೀಡಲಾಗಿದೆ. ಯಾರದ ದುಡ್ಡು ಯಲ್ಲಮ್ಮನ ಜಾತ್ರೆ ಅನ್ನೋ ತರ ಆಗಿತ್ತು. ಸೋನಿಯಾ ಪ್ರಾಮಾಣಿಕರಾಗಿದ್ರೆ ಯಾಕೆ ಇಡಿಗೆ ಹೆದರಬೇಕು? ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಇಡಿ ಮುಂದೆ ಉತ್ತರಿಸಿ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಫೈನಲ್ ಕದನದಲ್ಲಿ ಭಾರತ ಗೆದ್ದು ಬೀಗಿದ ಹೇಗೆ? ಪಂತ್ ಆಟಕ್ಕೆ ಕ್ರಿಕೆಟ್ ದಿಗ್ಗಜರು ಫಿದಾ. ಕ್ರಿಕೆಟ್ ವಿಕ್ರಾಂತ್ ರೋಣ ಫ್ರೀ ರಿಲೀಸ್ ಈವೆಂಟ್ ಹೇಗಿರುತ್ತೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ನಲ್ಲಿ. ಇಂಗ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಆಲ್ರೌಂಡರ್ ಆಟ ನೀಡಿದ ಟೀಂ ಇಂಡಿಯಾದ ಹಾರ್ದಿಕ್ ಪಾಂಡ್ಯ ಸರಣಿ ಶ್ರೇಷ್ಠ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ. ಈ ಪಂದ್ಯದಲ್ಲಿ ಪಾಂಡ್ಯ 24 ರನ್ಗೆ 4 ವಿಕೆಟ್, 55 ಬಾಲ್ಗಳಲ್ಲಿ 71 ರನ್ ಸಿಡಿಸಿ ಮಿಂಚಿದ್ರು. ಇನ್ನು 113 ಬಾಲ್ಗಳಲ್ಲಿ 125 ರನ್ ಸಿಡಿಸಿದ ಯುವ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಏಕದಿನ ಚೊಚ್ಚಲ ಶತಕ ಪೂರೈಸಿದ್ದಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತನ್ನದಾಗಿಸಿಕೊಂಡ್ರು. ವಿರಾಟ್ ಕೊಹ್ಲಿಗೆ ಇನ್ನು ಬೌಲಿಂಗ್ ಮಾಡಲು ನಾನು ಬಯಸ್ತೇನೆ. ಹೀಗಾಗಿ ಬಹುಶಃ ಭಾರತದ ಮುಂದಿನ ಪ್ರವಾಸದವರೆಗೂ ಮುಂದುವರಿಯಲು ನಾನು ನಿರ್ಧರಿಸಿದ್ದೇನೆ ಅಂತ ಇಂಗ್ಲೆಂಡ್ ವೇಗಿ ಜೇಮ್ಸ್ ಆಂಡರ್ಸನ್ ಹೇಳಿದ್ದಾರೆ. ಅಂದ್ರೆ ಸದ್ಯಕ್ಕೆ ನಿವೃತ್ತಿ ಯೋಚನೆ ಇಲ್ಲ ಎಂದರ್ಥದಲ್ಲಿ ಆಂಡರ್ಸನ್ ಮಾತನಾಡಿದ್ದಾರೆ. ಮುಂಬರಲಿರುವ ಟಿ20 ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ತಾರಾ ಇಲ್ವಾ ಎನ್ನುವ ಬಗ್ಗೆ ಕ್ರಿಕೆಟ್ ಲೋಕದಲ್ಲಿ ಚರ್ಚೆಗಳು ನಡೀತಿದೆ. ಆದರೆ ಕೊಹ್ಲಿ ಮುಂದಿನ ಟಿ20 ವಿಶ್ವಕಪ್ನಲ್ಲಿ ಆಡುವ ಎಲ್ಲ ಲಕ್ಷಣಗಳಿವೆ. ರೋಹಿತ್ ಇತ್ತೀಚೆಗೆ ನೀಡಿರುವ ಹೇಳಿಕೆ ಇದಕ್ಕೆ ಪುಷ್ಟಿ ನೀಡಿದೆ. ಕೊಹ್ಲಿ ಈಗಲೂ ತಂಡದಲ್ಲಿ ಲೀಡರ್. ಬ್ಯಾಟ್ಸ್ಮನ್ ಆಗಿರುವ ಕೊಹ್ಲಿಯ ಸಹಕಾರ ಯಾವತ್ತಿಗೂ ತಂಡಕ್ಕೆ ಅಗತ್ಯವಿದೆ ಎಂದು ಶರ್ಮಾ ಹೇಳಿದ್ದಾರೆ. 2022ರ ಏಷ್ಯಾ ಕಪ್ ಟೂರ್ನಿ ಆಗಸ್ಟ್ 27ರಿಂದ
ಸೆಪ್ಟೆಂಬರ್ 11ರವರೆಗೆ ನಡೆಯಲಿದೆ. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿರೋದ್ರಿಂದ ಶ್ರೀಲಂಕಾಕ್ಕೆ ಬದಲಾಗಿ ಯುಎಇನಲ್ಲಿ ಟೂರ್ನಿ ನಡೆಯಲಿದೆ ಎನ್ನಲಾಗ್ತಿದೆ. ಆದರೆ ತಾಣ ಬದಲಾಗಿರುವ ಬಗ್ಗೆ ಅಧಿಕೃತ ಘೋಷಣೆಯಾಗಿಲ್ಲ. ಹೀಗಾಗಿ ಪ್ರತಿಷ್ಠಿತ T20 ಟೂರ್ನಿ ಅಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ವರದಿ ಹೇಳಿದೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲನೇ ಟೆಸ್ಟ್ ವೇಳೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಜೋ ರೂಟ್ ಬ್ಯಾಟ್ ಬ್ಯಾಲೆನ್ಸ್ ಮ್ಯಾಜಿಕ್ ಮಾಡಿ ಗಮನ ಸೆಳೆದಿದ್ರು. ಆದ್ರೆ ಬ್ಯಾಟ್ ಅನ್ನ ಯಾವ ಆಸರೆಯೂ ಇಲ್ಲದೆ ನೆಲದ ಮೇಲೆ ನಿಲ್ಲಿಸಿದ್ರು. ಇಂಗ್ಲೆಂಡ್ ವಿರುದ್ಧದ ಅಭ್ಯಾಸ ಪಂದ್ಯದ ವೇಳೆ ಕೊಹ್ಲಿ ಕೂಡ ಇದೇ ಮ್ಯಾಜಿಕ್ ಮಾಡಲು ಯತ್ನಿಸಿದ್ರು. ಈಗ ಭಾರತದ ಸ್ಪಿನ್ನರ್ ಯಜ್ವೇಂದ್ರ ಚಾಹಲ್ ಕೂಡ ಬ್ಯಾಟ್ ಬ್ಯಾಲೆನ್ಸ್ಗೆ ಯತ್ನಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ತೃತೀಯ ಏಕದಿನ ಪಂದ್ಯದ ವೇಳೆ ಚಾಹಲ್ ಬ್ಯಾಟ್ ಬ್ಯಾಲೆನ್ಸ್ ಮಾಡಿರುವ ಫೋಟೋಗಳು ವೈರಲ್ ಆಗಿದೆ. ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದ ಪ್ರೀ ರಿಲೀಸ್ ಶೋ ದುಬೈನಲ್ಲಿ ಆಯೋಜನೆ ಮಾಡಲಾಗಿದೆ. 2 ದಿನ ಮುಂಚಿತವಾಗಿ ಅಭಿಮಾನಿಗಳಿಗೆ ಅವಕಾಶ ನೀಡಲಾಗಿದೆ. ಕಿಚ್ಚ ವರ್ಸ್ ಲೋಕಕ್ಕೆ ಎಂಟ್ರಿ ಪಡೆದ ಕಿಚ್ಚನ ಫ್ಯಾನ್ಸ್ಗೆ ಈ ಅವಕಾಶ ಸಿಗಲಿದೆಯಂತೆ. ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಂದಹಾಗೆ ಸದ್ಯ ಸಿನಿಮಾದ ಪ್ರಮೋಷನ್ಗೆ ಕರ್ನಾಟಕ ಬಿಟ್ಟು ಬೇರೆ ಬೇರೆ ಕಡೆ ಪ್ರಮೋಷನ್ಗೆ ಹೋಗಿ ಬಂದಿದೆ ಚಿತ್ರತಂಡ. ಇದರ ನಡುವೆ ಸದ್ಯದಲ್ಲಿಯೇ ವಿಕ್ರಾಂತ್ ರೋಣ ತಂಡ ಭರ್ಜರಿ ಪ್ರೀ ರಿಲೀಸ್ ಇವೆಂಟ್ ಪ್ಲಾನ್ ಮಾಡಿದೆ. ಹೀಗಾಗಿ ಸಿನಿಮಾವನ್ನ ವಿಭಿನ್ನವಾಗಿ ಜನರಿಗೆ ತಲುಪಿಸುವ ತಯಾರಿಯಲ್ಲಿದೆ ಚಿತ್ರತಂಡ. ಚೆಲುವಿನ ಚಿತ್ತಾರದ ಬೆಳಗಿ ಅಮೂಲ್ಯ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಅಂದಹಾಗೆ ಅಮೂಲ್ಯ ಸದ್ಯ ತಾಯಿಯಾದ ನಂತರ ಆಣೆ ಮಾಡಿ ಹೇಳ್ತೀನಿ ಅನ್ನೋ ಗುರು ಶಿಷ್ಯರು ಸಾಂಗ್ಗೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ ಅಮೂಲ್ಯ ರೀಲ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಮತ್ತೆ ಯಾವಾಗ ಆಕ್ಟಿಂಗ್ ಮಾಡ್ತೀರಿ ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಮತ್ತೆ ಸಿನಿಮಾದಲ್ಲಿ ನಟಿಸೋಕೆ ರೆಡಿಯಾಗಿದ್ದಾರೆ. ಅಂದಹಾಗೆ ಮೇಘನಾ ಪನ್ನಾಗಭರಣ ಆಕ್ಷನ್ ಕಟ್ ಹೇಳ್ತಿರೋ ಸಿನಿಮಾದಲ್ಲಿ ನಟಿಸೋಕೆ ರೆಡಿಯಾಗಿದ್ದಾರೆ. ಈ ಹಿಂದೆನೆ ಸಿನಿಮಾದ ಪ್ಲಾನ್ ಮಾಡಿದ ಚಿತ್ರತಂಡ ಈ ಕೊನೆಗೂ ಶೂಟಿಂಗ್ ಮಾಡೋಕೆ ರೆಡಿಯಾಗಿದೆ. ಸದ್ಯ ಮೇಘನಾ ಕಮ್ ಬ್ಯಾಕ್ ಮಾಡ್ತಿರೋ ಸಿನಿಮಾ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಹೊರ ಹಾಕಲಿದೆ ಚಿತ್ರತಂಡ.